ಕೆರೆ ಅಭಿವೃದ್ಧಿ ಮಾಡಬೇಕು ನಿಜ, ಆದರೆ ಮರಗಳ ಮಾರಣ ಹೋಮ ಆಗ್ತಿದೆಯಲ್ಲ ಅದು ಆಗಬಾರ್ದು ಅಂತ, ಯಾಕೆಂದರೆ ಅದಕ್ಕೆ ಸಿದ್ಧತೆ ಮಾಡ್ಕೋತಿದ್ದಾರೆ. ಇದು ನಡೀತಿರೋದು ಬೆಂಗಳೂರು ಪೌರ ವಲಯದ 6316 ಮರಗಳ ಮಾರ್ಕಿಂಗ್ಗಳು, 1-2 ಗಟ್ಟಲೆ ಮರಗಳು ಸಿಂಗನಾಯಕನಹಳ್ಳಿ ಕೆರೆಯಲ್ಲಿರುವಂತಹ ಮರಗಳು. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರು ಪೂರ್ವ ವಲಯ, ಬೆಂಗಳೂರಿನ 8 ವಲಯಗಳ ಪೈಕಿ ಪೂರ್ವ ವಲಯದ ನ್ಯೂಸ್ ಇದು. 6316 ಮರಗಳನ್ನು ಮಾರ್ಕ್ ಮಾಡಿದ್ದಾರೆ, ಕಟ್ ಮಾಡಬೇಕು ಅಂತ. ಸಿಂಗನಾಯಕನಹಳ್ಳಿ ಕೆರೆಯಲ್ಲಿರುವಂತಹ ಮರಗಳಿವು. ಅಂದಾಜು 270 ಎಕರೆ ಇರುವಂತಹ ಸಿಂಗನಾಯಕನಹಳ್ಳಿ ಕೆರೆ. ಕೆಲವೇ ಕ್ಷಣದಲ್ಲಿ ದೃಶ್ಯ ತೋರಿಸ್ತೀನಿ. ಸರ್ ಎಲ್ಲಿ ಬರುತ್ತೆ ಸರ್ ಸಿಂಗನಾಯಕನಹಳ್ಳಿ? ನೋಡೇ ಇಲ್ವಲ್ಲ ಸರ್ ಅಂದರೆ ಬಂತೀಗ ಸಹೋದ್ಯೋಗಿಗಳು ಮಾರ್ಕ್ ಮಾಡಿ ತೋರಿಸ್ತಿದ್ದಾರೆ ವಿಜುವಲ್ಸ್ಗಳಲ್ಲಿ. ಇದು 270 ಎಕರೆ ಸಿಂಗನಾಯಕನಹಳ್ಳಿ ಕೆರೆ. ಆ ಕೆರೆಯ ಅಭಿವೃದ್ಧಿ ಹೆಸರಿನಲ್ಲಿ ಈಗ ಅಷ್ಟನ್ನು ಮಾರ್ಕ್ ಮಾಡಿದ್ದಾರೆ. 6,400ಕ್ಕೂ ಹೆಚ್ಚು ಮರಗಳನ್ನು ಕಟಾವು ಮಾಡೋದಕ್ಕೆ ಅಂದಾಜು ಅಷ್ಟಿದೆ ದೊಡ್ಡದಾಗಿ. ಹೆಬ್ಬಾಳ ನಾಗವಾರ ವ್ಯಾಲಿ ಯೋಜನೆ ಅಡಿಯಲ್ಲಿ ಕೆರೆ ಅಭಿವೃದ್ಧಿ ಮಾಡಬೇಕು. ಕೆರೆ ಅಭಿವೃದ್ಧಿಗೋಸ್ಕರ ಮರಗಳ ಮಾರಣ ಹೋಮಕ್ಕೆ ಯೋಜನೆಯನ್ನು ರೂಪಿಸಿದ್ದಾರೆ. ಮರಗಳ ಕಟಾವು ಮಾಡಿಕೊಡೋದಕ್ಕೆ ನೀರಾವರಿ ಇಲಾಖೆ ಮನವಿ ಮಾಡಿದೆ. ಹೀಗಾಗಿ ಆಕ್ಷೇಪಣೆಗೆ ಸಮಯ ಕೊಟ್ಟಿದ್ದೆ ಅರಣ್ಯ ಇಲಾಖೆ. ಮರಗಳ ಕಟಾವು ಸಂಬಂಧ ಆಕ್ಷೇಪಣೆ ಸಲ್ಲಿಕೆಗೆ ಇವತ್ತೇ ಕಡೆ ದಿನ. ಆಕ್ಷೇಪಣೆ ಸಲ್ಲಿಕೆಗೆ 10 ದಿನ ಕಾಲಾವಕಾಶ ಕೊಟ್ಟಿದ್ರು ಅರಣ್ಯ ಇಲಾಖೆಯವರು. ತಕರಾರಿದ್ದರೆ ಅರಣ್ಯ ಇಲಾಖೆಗೆ ಕಂಪ್ಲೇಂಟ್ ಕೊಡಬಹುದು. ಅದಾದಮೇಲೆ ತೀರ್ಮಾನ ಮಾಡುತ್ತೆ ಅರಣ್ಯ ಇಲಾಖೆ. ಕಂಪ್ಲೇಂಟ್ ಗ್ಯಾರಂಟಿ ಕೊಟ್ಟಿರ್ತಾರೆ, ಇಲ್ಲದೇ ಈಗಲೂ ಕೊಡ್ತಾರೆ. ಈಗೊಂದಷ್ಟು ಮಾಹಿತಿ ನಿಮಗೆ ಶೇರ್ ಮಾಡ್ತಿದ್ದೀವಿ ನಾವು. ಯಾವ್ಯಾವ ಥರದ ಮರ ಇದೆ ಅಲ್ಲಿ? 270 ಎಕರೆ ಅಂದಾಜಿನ ಭೂಪ್ರದೇಶದಲ್ಲಿರುವಂತಹ ಮರಗಳು. 6313 ಮರಗಳು ಹೇಗಿದೆ ಅಂದರೆ, ಜಾಲಿ ಮರ 4026 ಮರ ಇದೆ. ಅಕೇಶಿಯಾ 940 ಮರಗಳಿವೆ. ಹೊಂಗೆ ಮರ, ಎಂಥ ತಂಪು ಹೊಂಗೆ ಮರ ಅಂದರೆ ಅದು ಅಲ್ಲಿದೆ, 560 ಮರ ಇದೆ. ಸಿಸು 550 ಇದೆ. ನೇರಳೆ ಮರ 168 ಇದೆ. ತೋರೆಮತ್ತಿ 24 ಮರ ಇದೆ. ಶಿವಾನಿ ಇದು ಕೂಡ 10 ಮರ ಇದೆ. ಸಿಸಿ ಹುಣಸೆ 9 ಮರ ಇದೆ. ಬೇವನ್ ಮರ 8 ಇದೆ. ಮತ್ತು ಇತರೆ ಜಾತಿಯ ಹಲವಾರು ಮರಗಳು ಸೇರಿ 21 ಇದೆ. ಟೋಟಲ್ ಮಾಡಿದ್ರೆ 6316 ಮರಗಳು ಈ 270 ಎಕರೆಯ ಪ್ರದೇಶದಲ್ಲಿ ಇದೆ. ಸಿಂಗನಾಯಕನಹಳ್ಳಿ ಕೆರೆ ಆ ಭೂಪ್ರದೇಶ 270 ಎಕರೆ, 6316 ಮರಗಳು. ಅದನ್ನು ಮಾರ್ಕ್ ಮಾಡಿದ್ದಾರೆ. ಈಗಾಗಲೇ ನೀರಾವರಿ ಇಲಾಖೆ ಮನವಿ ಮಾಡಿದೆ. ಅರಣ್ಯ ಇಲಾಖೆ ಇವತ್ತಿನ ತನಕ ಟೈಮ್ ಕೊಟ್ಟಿದ್ದಾರೆ. ಕೆರೆ ಅಭಿವೃದ್ಧಿ ಮಾಡಬೇಕು, ಆದರೆ ಅದರ ಹೆಸರಿನಲ್ಲಿ ಮರಗಳ ಮಾರಣ ಹೋಮ ಬೇಡ. ಸಾವಿರಾರು ಮರಗಳ ಕಟಾವಿಗೆ ಈಗ ಪರಿಸರವಾದಿಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಕೆರೆ ಅಭಿವೃದ್ಧಿ ಮಾಡಬೇಕು ಅಂದರೆ ಮರ ಯಾಕೆ ಕಟ್ ಮಾಡ್ತೀರಾ? ನೀವು ಹೂಳೆತ್ತಿ ಕೆರೆ ಅಭಿವೃದ್ಧಿ ಪಡಿಸಿ. ಸ್ಥಳೀಯರು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಪರಿಸರವಾದಿಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕೆರೆ ಅಭಿವೃದ್ಧಿ ಹೆಸರಿನಲ್ಲಿ ಹತ್ರ 6500 ಮರಗಳನ್ನು ಕಟ್ ಮಾಡೋದು ತಮಾಷೆ ಅಲ್ವೇ ಅಲ್ಲ. ಹಾಗಾಗಿ ಈ ಮಾರಣ ಹೋಮ ಬೇಡ. ಸಾವಿರಾರು ಮರಗಳ ಕಟಾವಿಗೆ ಪರಿಸರವಾದಿಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ಹೂಳೆತ್ತಿ ಕೆರೆ ಅಭಿವೃದ್ಧಿ ಮಾಡಿ, ಮರ ಅಲ್ಲೇ ಇರಲಿ ಅಂತ ಸ್ಥಳೀಯರು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ತೆಗೆದು ಇದು ಅಭಿವೃದ್ಧಿ ಮಾಡಬೇಕು ಇದು ಅಂತ ನಾವು. ಅಂದ್ರೆ ಯಾವ ತರ, ಯಾಕೆ? ಇದು ಸುಮ್ಮನೆ ಜಾಲಿ ಗಿಡಗಳು, ಇದು ನೀರು ಪರಿಸರ ಇದಕ್ಕೋಸ್ಕರ. ಅಂದ್ರೆ ಕೆರೆ ಹೂಳೆತ್ತಿ ಹೊಸ ಕೆರೆ ಆಗ್ಬೇಕು, ಹೊಸ ಕೆರೆ ಆಗ್ಬೇಕು. ಈ ಕೆರೆ ಹಿಂಗೆ ಬಿದ್ದು ಎಷ್ಟು ವರ್ಷ ಆಯ್ತು ಇದು? ಇಲ್ಲ, ಸುಮಾರು ಅದಕ್ಕೆ ಗಿಡ ಬೆಳೆದಾಗಿಂದ ಸ್ವಲ್ಪ ಗಿಡಗಳಿಗೆ ಕಾಣ್ತಾ ಇದೆ ಹೊರತು ನೀರಂತೂ ಖಾಲಿ ಆಗಿರಲ್ಲ. ಇವಾಗ 2 ವರ್ಷದಿಂದ ಸ್ವಲ್ಪ ಮಳೆ ಇಲ್ಲ, ಅದರಿಂದ ಕೆರೆಗೆ ನೀರು ಬಂದಿಲ್ಲ. ಅಂದ್ರೆ ಈ ಪರಿಸರವಾದಿಗಳು ಹೇಳ್ತಿದಾರಲ್ಲ ಮರ ತೆಗಿಬಾರ್ದು ಅಂತೆಲ್ಲ. ತೆಗಿಬಾರ್ದು ಅಂದ್ರೆ ಮಧ್ಯ ಕೆರೆಯಲ್ಲಿರೋದು ಸೈಡ್ ಬೇಕಾದ್ರೆ ಇವು ಹಂಗೆ ಮರಗಳು ಇವು ಬಿಟ್ಕೊಂಡ್ಲಿ. ಈ ಜಾಲಿ ಮರಗಳು ಇವೆಲ್ಲ ತೆಗೆದು ಅಭಿವೃದ್ಧಿ ಮಾಡಿದ್ರೆ ನೀವು ಇಲ್ಲಿ ಸ್ಥಳೀಯರಾಗಿ ಮರ ತೆಗಿಬೇಕು, ಕೆರೆ ಅಭಿವೃದ್ಧಿ ಆಗ್ಬೇಕು ಅಂತ. ಈ ಜಾಲಿ ಮರದಿಂದ ಯಾರಿಗೂ ಏನು ಉಪಯೋಗ ಇಲ್ಲ. ಒಂದ್ ಪ್ರಾಣಿ ಪಕ್ಷಿಗಳಾಗ್ಲಿ ಒಂದ್ ಹಣ್ಣು ಬಿಡಲ್ಲ, ಹಂಪಲು ಬಿಡಲ್ಲ, ಏನು ಯೂಸ್ ಆಗುತ್ತೆ ಹೇಳಿ? ಅದರಿಂದ ಇದು ತೆಗಿಬೇಕು. ತೆಗೆದ್ರೆ ನೀರ್ ಸ್ಟೋರೇಜ್ ಆಗುತ್ತೆ.
ಅದು ಅವಶ್ಯಕತೆನೇ ಇಲ್ಲ ಜಾಲಿ ಮರ ಯಾರಿಗೂ ಏನಕ್ಕೂ ಯೂಸೇ ಆಗಲ್ಲ ಅದು. ಸುತ್ತ ಬಾರ್ಡರ್ ಇರೋ ಮರಗಳೆಲ್ಲ ಹಂಗೆ ಇರುತ್ತೆ. ಇದನ್ನ ಮಾತ್ರ ತೆಗೀರಿ, ನಮ್ಗೆ ಕೆರೆಗಳಲ್ಲಿ ನೀರು ಬಂದ್ರೆ ನಮ್ ಬಾವಿಗಳಲ್ಲಿ ಬೋರ್ಗಳಲ್ಲಿ ನೀರು ಬರುತ್ತೆ. ನಾಶ ಆಗೋದಕ್ಕೆ ಸೈಡಲ್ಲಿ ಮರಗಳಿದಾವೆ, ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಇರೋದಕ್ಕೆ ಸೈಡಲ್ಲಿ ಇರುತ್ತೆ. ಅದ್ರಲ್ಲಿ ಪ್ರಾಣಿಗಳೆಲ್ಲ ಹೋಗಕ್ಕಾಗಲ್ಲ, ಮುಳ್ಳಿರುತ್ತೆ, ಮುಳ್ಳಿದೆ, ಕೆಳಗಡೆ ಓಡೋಕ್ಕೂ ಆಗಲ್ಲ ಪ್ರಾಣಿಗಳು. ಪಕ್ಷಿಗಳನ್ನ ಬಂದು ಮೇಲೆ ಒಂದು ಆರ್ಗನ್ ಬಂದು ಕುಂತ್ಕೊಂಬೋದು ಅಷ್ಟೇ. ತೆಗಿಸ್ಬೇಕು, ನೀರು ತುಂಬಬೇಕು, ಜನಗಳಿಗೆ ಒಳ್ಳೇದಾಗ್ಬೇಕು. ಮತ್ತೆ ಪಕ್ಷಿಗಳು ಪ್ರಾಣಿಗಳಿಗೆ ಎಲ್ಲದಕ್ಕೂ ನೀರು ಇರುತ್ತಲ್ಲ. ಇವಾಗ ನೀರಿದ್ರೆ ತೋಟಗಳಲ್ಲಿ ಬೆಳೆ ಬರುತ್ತೆ, ಸೈಡಲ್ಲೆಲ್ಲ ಹಸಿರು ಬರುತ್ತೆ, ಹಸುಗಳು ಮೇಕೆಗಳೆಲ್ಲ ಮೇಯಕ್ಕೂ ಸಿಗುತ್ತೆ ಹೋಗಿ. ಇದು ತೆಗೆದು ಇದು ಅಭಿವೃದ್ಧಿ ಮಾಡಬೇಕು ಇದು ಅಂತ ನಾವು. ಕೆರೆಯ ಅಭಿವೃದ್ಧಿಗೆ ಪರವಾಗಿ ನಮಗೆ ಏನು ತೊಂದರೆ ಇಲ್ಲ. ಕೆರೆ ಅಭಿವೃದ್ಧಿ ಮಾಡಲೇಬೇಕು. ನೀರಿನ ಸಮಸ್ಯೆ ಅಲ್ಲಿರೋ ರೈತರು ಮತ್ತು ಸ್ಥಾನದಲ್ಲಿ ಇರೋರು ಹಳ್ಳಿಯವ್ರಿಗೆ ತುಂಬ ಒಳ್ಳೆಯದು ಅಂತ ನಾವು ಹೇಳ್ತೀವಿ. ಬಟ್ ಪ್ರಾಬ್ಲಮ್ ಏನಾಗಿದೆ ಅಂದರೆ ಈಗ ಇರೋ ಈ ವನದಲ್ಲಿ ಚಿಕ್ಕ ವನ ಅಂತ ಒಂದು ಪ್ರದೇಶದಲ್ಲಿ 600-300 ಮರಗಳು ಏನಿದೆ ಅಲ್ಲಿ ಆಲ್ರೆಡಿ ಒಂದು ಇಕಲಾಜಿ ಆಮೇಲೆ ಆಲ್ರೆಡಿ ಒಂದು ಸಿಸ್ಟಮ್ಮು ಸ್ಟಾರ್ಟ್ ಆಗಿಬಿಟ್ಟಿದೆ. ಅಲ್ಲಿ ನವಿಲು ನಮಗೆ ಸಿಕ್ಕಿತ್ತು ನಾವು ಹೋದಾಗ, ಮತ್ತು ಪ್ರಾಣಿ ಪಕ್ಷಿಗಳು ಮತ್ತು ಎಲ್ಲ ಥರದ ಮರಗಳು ಬೆಳೆದಿದೆ ಅಲ್ಲಿ. ಸೊ ನಾವೇನು ಹೇಳ್ತೀವಿ, ಮರನ ಕಡಿಬೇಡಿ, ಮರಣ ಕಡಿಲೆ ನಮಗೆ ನೀವು ಹೆಂಗೆ ಅದು ಕೆರೆನ ಅಭಿವೃದ್ಧಿ ಮಾಡ್ಬೋದು ಅಂತ ಅದಕ್ಕೆ ಇನ್ನೊಂದು ಸ್ವಲ್ಪ ಸಮಯ ಕೇಳ್ತಾ ಇದ್ದೀವಿ ನಾವು ಅಷ್ಟೇ ಹೊರತು ನಾವು ಕೆರೆ ಅಭಿವೃದ್ಧಿ ಬಗ್ಗೆ ನಾವು ಏನೂ ಹೇಳ್ತಾ ಇಲ್ಲ. ಆ ಥರ ಅಂತೂ ಮಾಡಲೇಬಾರ್ದು. ಬಿಕಾಸ್ ಅಲ್ಲಿ ಜಕೋಬ್ ಹೇಳ್ತಾ ಇದ್ದು ಬೆಂಗಳೂರು ಅಭಿವೃದ್ಧಿಯ ಫೌಂಡೇಶನ್